ಇನ್ನು ಚಿತ್ರದುರ್ಗದಲ್ಲಿ ಇವತ್ತು ಅಖಂಡ ರಾಜ್ಯ ರೈತ ಸಂಘದಿಂದ ರೈತ ಸಮಾವೇಶ ಆಯೋಜಿಸಲಾಗಿತ್ತು. ಮುರುಘಾ ಮಠದ ಅನುಭವ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ಸಮಾವೇಶದಲ್ಲಿ ಚಿತ್ರನಟ ಯಶ್ ಪಾಲ್ಗೊಂಡಿದ್ದರು. ಸಮಾವೇಶಕ್ಕೂ ಮುನ್ನ ನಗರದಲ್ಲಿ ರೈತ ಸಮಾವೇಶದ ಮೆರವಣಿಗೆ ನಡೆಸಲಾಯಿತು. ಈ ವೇಳೆ ಚಿತ್ರನಟ ಯಶ್ರನ್ನ ತೆರೆದ ಜೀಪ್ನಲ್ಲಿ ಮೆರವಣಿಗೆ ಮಾಡಲಾಯಿತು. ಸಮಾವೇಶದ ಬಳಿಕ ಮಾತನಾಡಿದ ಯಶ್, ಚದುರಿದ ರೈತ ಸಂಘಟನೆಗಳು ಒಂದಾಗಲಿ ಅಂತ ಕರೆ ನೀಡಿದರು. ಇಂಥ ಬರದ ಸ್ಥಿತಿಯಲ್ಲಿ ಸರ್ಕಾರ ಸಾಲ ಮನ್ನಾ ಮಾಡಬೇಕು, ಒಬ್ಬರ ಮೇಲೆ ಒಬ್ಬರು ಬೆರಳು ತೋರಿಸ್ಕೂಡ್ದು ಅಂದ್ರು. ಅಷ್ಟೇ ಅಲ್ಲ, ರೈತರ ಪರವಾಗಿರುವುದು ನನ್ನ ಕಾಳಜಿ, ರಾಜಕೀಯ ಪ್ರವೇಶ ನನ್ನ ಉದ್ದೇಶ ಅಲ್ಲ ಎಂದರು. ರೈತ ಸಂಘ ಅದು ಬೆಳವಣಿಗೆ ಅಥವಾ ಅದು ಹುಟ್ಟಿದ್ದ ರೀಸನ್ ಏನಿದೆ, ಅದಾದ ಮೇಲೆ ಅದು ಬೇರೆ ಆದಾಗ ಯಾವುದೇ ಸಂಘಟನೆಗಳು ಬಿಡಿ ಆದಾಗ ಒಂದು ಉದ್ದೇಶ ಇರಲ್ಲ, ಒಂದು ಅಜೆಂಡಾ ಇರಲ್ಲ. ಅವ್ರ ಸಮಸ್ಯೆ ಅಂತ ಬಂದಾಗ ಯಾರು ಬೇರೆ ಸಂಘಟನೆ ಇದ್ದರೂ ಒಂದೇ ಕಡೆ ಎಲ್ಲ ಸೇರಿ ಆ ವಿಷಯದಲ್ಲಿ ಹೋರಾಡಿದಾಗ ಮಾತ್ರ ಏನಾದರೂ ಒಂದು ಚೇಂಜಸ್ ಬರೋಕ್ಕೆ ಸಾಧ್ಯ. ಸಾಲ ಮನ್ನಾದ್ದು ಅವಶ್ಯಕತೆ ಇದೆ, ಅದು ಎಲ್ಲರಿಗೂ ಗೊತ್ತಿದೆ. ಯಾಕಂದರೆ 1 ವರ್ಷ ಸರಿ 2 ವರ್ಷ ಸರಿ ತಡ್ಕೋಬೋದು, ಕಂಟಿನ್ಯೂಸ್ ಆಗಿ ಬರ ಇರೋದ್ರಿಂದ ಈ ಸಲ ಮಾಡ್ಬೋದು. ಬಟ್ ನಾನು ಹೇಳಿದ್ದು ಸಾಲ ಮನ್ನಾ ಮಾಡೋದು ಎಸ್ ಬೇಕು, ಬಟ್ ನನ್ನ ಉದ್ದೇಶ ಏನಂದರೆ ಇಂಥ ಸ್ಟೇಜ್ಗೆ ತಲುಪಬಾರ್ದು ಇನ್ನು ಅಂತ. ಅದಕ್ಕೆ ಉಲ್ಟಾ ಬೇರೆ ದಾರಿಲಿ ಯೋಚಿಸ್ಬೇಕು. ನೀವು ಹೇಗೆ ಅವ್ರನ್ನ ಅಭಿವೃದ್ಧಿ ಪಡಿಸ್ಬೇಕು, ಆ ರೀಜನಲ್ಲಿ ಏನೇನು ಬೆಳೆಗಳಿರುತ್ತೆ ಅದನ್ನು ಹೆಂಗೆ ಎಂಪವರ್ ಮಾಡಬೇಕು, ಎಜುಕೇಟ್ ಮಾಡಬೇಕು. ಈ ಗೊಂದಲಗಳು ಸಿಕ್ಕಾಬಿಟ್ಟೆ ಇದೆ ಇದರಲ್ಲಿ.